ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ನಲ್ಲಿ ನಡೆದಿರೋ ಸಂಘರ್ಷ ದೊಡ್ಡ ಮಟ್ಟಕ್ಕೆ ತಲುಪ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕಾದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಮಾಡ್ತಾ ಇರೋ ದಾಳಿಗೆ ಪ್ರತಿಯಾಗಿ ಅಮೆರಿಕ ಕೂಡ ಭಾರಿ ಪ್ರಮಾಣದ ದಾಳಿಗಳನ್ನು ಮಾಡ್ತಾ ಇದೆ. ಇರಾನ್ನ ಪ್ರಮುಖ ಬಂದರು ನಗರಿ ಹಾಗೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಳಿ ಇರುವ ಬಂದರ್ ಅಬ್ಬಾಸ್ ಮೇಲೆ ದಾಳಿಗಳು ನಡೆದಿವೆ. ಹಾಗೆಯೇ ಇಸ್ರೇಲಿ ಪಡೆಗಳು ಇಸ್ಫಹಾನ್, ಕೋಮ್ ಸೇರಿದ ಹಾಗೆ ತೆಹರಾನ್ ಮೇಲೆ ಕೂಡ ದೊಡ್ಡ ಮಟ್ಟದ ದಾಳಿಗಳನ್ನು ಮುಂದುವರಿಸಿವೆ. ಈ ದಾಳಿಗಳಲ್ಲಿ ಇಲ್ಲಿವರೆಗೆ 1,000ಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಇನ್ನಷ್ಟು ಮುಂದುವರಿತಾ ಇದೆ. ಇನ್ನು ಈ ಸಂಘರ್ಷವನ್ನ ಮಾತುಕತೆಗಳ ಮೂಲಕ ಬಗೆಹರಿಸಿಕೋಬೇಕು ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ಹಾಗೆ ಯುಕ್ರೇನ್ ಮತ್ತು ರಷ್ಯಾ ನಡುವೆ ನಡೀತಿರೋ ಸಂಘರ್ಷ ಎರಡೂ ಕೂಡ ಜಗತ್ತಿನ ಶಾಂತಿಗೆ ಧಕ್ಕೆ ತರ್ತಾ ಇರೋದಷ್ಟೇ ಅಲ್ಲ, ಸಾಕಷ್ಟು ಸಮಸ್ಯೆಗಳಿಗೆ ಕೂಡ ಕಾರಣ ಆಗ್ತಾ ಇವೆ. ಹೀಗಾಗಿ ಯುದ್ಧ ಅನ್ನೋದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ಮಾತುಕತೆಗಳ ಮೂಲಕ ದೇಶಗಳು ಪರಸ್ಪರರ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು, ಶಾಂತಿ ನೆಲೆಗೊಳ್ಳೋ ಹಾಗೆ ಮಾಡಬೇಕು ಅನ್ನೋ ಮಾತುಗಳನ್ನು ಭಾರತದ ಪ್ರಧಾನಿ ಹೇಳಿದ್ದಾರೆ. ದೆಹಲಿಯಲ್ಲಿ ಫಿನ್ಲ್ಯಾಂಡ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರ ಜೊತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಶಾಂತಿಯ ಪ್ರತಿಪಾದನೆಯನ್ನ ಇಲ್ಲಿ ಮಾಡಿದ್ದಾರೆ. ಹೀಗೊಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಶಾಂತಿಯನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇರೋ ಬೆನ್ನಲ್ಲೇ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಈ ಸಂಘರ್ಷದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ, ಸಂಧಾನಕಾರರ ಪಾತ್ರವನ್ನು ನಿರ್ವಹಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಇಸ್ರೇಲ್ ಮತ್ತು ಅಮೆರಿಕಾಗಳು ಇರಾನ್ ಮೇಲಿನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿವೆ. ಸುಮಾರು 400ಕ್ಕೂ ಹೆಚ್ಚು IRGCಯ ಅಧಿಕಾರಿಗಳು ಹಾಗೂ ಸೈನ್ಯ ಈ ದಾಳಿಗಳಲ್ಲಿ ಸಾವಿಗೀಡಾಗಿದೆ ಅಂತ ಹೇಳ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಬಾಂಬುಗಳು ಇರಾನಿನ ಮೇಲೆ ಬಿದ್ದಿವೆ. ತೆಹರಾನ್ ಸೇರಿದಂತೆ ಇರಾನಿನ ಬಹುತೇಕ ನಗರಗಳು, ಅಲ್ಲಿನ ಇಸ್ಲಾಮಿಕ್ ರಿಪಬ್ಲಿಕ್ನ ಆಡಳಿತ ಕಚೇರಿಗಳು, IRGCಯ ಕಚೇರಿಗಳು, ಇರಾನಿನ ಬೇಹುಗಾರಿಕೆಗೆ ಸಂಬಂಧಪಟ್ಟ ಕಚೇರಿಗಳು, ಆಯುಧಾಗಾರಗಳು, ಫ್ಯಾಕ್ಟರಿಗಳು, ಹೀಗೆ ಪ್ರತಿಯೊಂದನ್ನು ಇಸ್ರೇಲ್ ಹೊಡೆದು ಹಾಕ್ತಾ ಇದೆ. ಇರಾನ್ನ ನಗರಗಳು, ಇಂಡಸ್ಟ್ರಿಯಲ್ ಏರಿಯಾಗಳು ಕೂಡ ಛಿದ್ರಗೊಳ್ತಾ ಇವೆ. ಇನ್ನು ಇರಾನ್ ಕೂಡ ಸಾಧ್ಯವಾದಷ್ಟು ರಿಟಾಲಿಯೇಟ್ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಇರಾನ್ ಒಳಗೆ? ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗಳು ಹೇಗಿವೆ? ಇರಾನ್ನ ಪ್ರತಿದಾಳಿಯ ತೀವ್ರತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಮಧ್ಯಪ್ರಾಚ್ಯದ ಎಲ್ಲ ಉದ್ವಿಗ್ನತೆಗಳ ನಡುವೆ ಅಮೆರಿಕ ಈಗ ಜಗತ್ತಿಗೆ ಮತ್ತೊಂದು ಶಾಕ್ ಅನ್ನು ಕೊಡ್ತಾ ಇದೆ. ಅವರು ತಮ್ಮ ಬತ್ತಳಿಕೆಯಲ್ಲಿದ್ದ ಮಿನಿಟ್ ಮ್ಯಾನ್ 3 ಅನ್ನೋ ಭಯಾನಕ ಮಿಸೈಲ್ ನ ಪರೀಕ್ಷೆಯನ್ನ ಮಾಡಿದ್ದಾರೆ. ಮಿನಿಟ್ ಮ್ಯಾನ್ 3 ಅನ್ನೋದು ಒಂದು ಖಂಡಾಂತರ ಕ್ಷಿಪಣಿ. ಇದನ್ನ ವೆಂಡನ್ಬರ್ಗ್ ಸ್ಪೇಸ್ ಫೋರ್ಸ್ ಬೇಸ್ ನಿಂದ ಪರೀಕ್ಷೆ ಮಾಡಿದ್ದಾರೆ. ಗ್ಲೋರಿ ಟ್ರಿಪ್ 255 ಅಂತ ಕೂಡ ಇದನ್ನ ಕರೀತಾರೆ. ಇದು ಅಮೆರಿಕದ ನ್ಯೂಕ್ಲಿಯರ್ ಟ್ರಯಾಡ್ ನ ಭೂ ಆಧಾರಿತ ಭಾಗ ಅನ್ನಿಸ್ಕೊಳ್ಳುತ್ತೆ. ಮ್ಯಾಕ್ 23 ಸ್ಪೀಡ್ ಅಲ್ಲಿ ಚಲಿಸುವ ಈ ಮಿಸೈಲ್ ಅಣ್ವಸ್ತ್ರ ಸಿಡಿತಲೆಗಳನ್ನು ಕೂಡ ಹೊತ್ತೊಯ್ಯುತ್ತೆ. ಈ ಪರೀಕ್ಷೆಯಲ್ಲಿ ಮಿನಿಟ್ ಮ್ಯಾನ್ 6,000 ಮೈಲಿಗಳ ದೂರವನ್ನ ತಲುಪಿತು ಅಂತ ಹೇಳ್ತಾ ಇದ್ದಾರೆ. ಇದು ಹೊಸ ಮಿಸೈಲ್ ಅಲ್ಲ. 1970ರಿಂದ ಇದು ಅಮೆರಿಕದ ಸೇವೆಯಲ್ಲಿದೆ. ಆದ್ರೆ ಈ ಮಿಸೈಲ್ ಅನ್ನ ಇದುವರೆಗೆ ಅಮೆರಿಕ ಎಲ್ಲೂ ಬಳಕೆ ಮಾಡೋದಕ್ಕೆ ಹೋಗಿರಲಿಲ್ಲ. ಈಗ ಮತ್ತೆ ಈ ಮಿಸೈಲ್ ಅನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇರೋದು, ಅದು ಕೂಡ ಮಧ್ಯಪ್ರಾಚ್ಯದಲ್ಲಿ ಆತಂಕದ ಪರಿಸ್ಥಿತಿ ಉಂಟಾಗಿರೋ ಸಂದರ್ಭದಲ್ಲಿ ಈ ಮಿನಿಟ್ ಮ್ಯಾನ್ 3 ಅನ್ನೋ ಭಯಾನಕ ಮಿಸೈಲ್ ಅನ್ನ ಅಮೆರಿಕ ಪರೀಕ್ಷೆಗೀಡು ಮಾಡ್ತಾ ಇರೋದು ಸಾಕಷ್ಟು ಭಯ ಮತ್ತು ಆತಂಕಗಳಿಗೆ ಕಾರಣ ಆಗ್ತಾ ಇದೆ. ಇಲ್ಲಿ ಅಮೆರಿಕ ಒಂದು ಮಿಸೈಲ್ ಅನ್ನ ಪರೀಕ್ಷೆ ಮಾಡಿದ್ರೆ ಜಗತ್ತು ಯಾಕೆ ಹೆದರಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. ಈ ಮಿಸೈಲ್ ಸಾಮಾನ್ಯ ಮಿಸೈಲ್ ಅಲ್ಲ. ಇದು ಒಮ್ಮೆ ನೆಲದ ಮೇಲೆ ಬಿದ್ರೆ ಸುಮಾರು 2 ಲಕ್ಷ ಮಂದಿಯ ಜೀವಗಳನ್ನ ಇದು ಕರಗಿಸಿ ಬಿಡುತ್ತೆ. ಅಮೆರಿಕ ಜಪಾನ್ ಮೇಲೊಂದು ಅಣುದಾಳಿಯನ್ನ ನಡೆಸಿದ್ದು ನಿಮಗೆ ನೆನಪಿದೆ. ಆ ಅಣುದಾಳಿಯ ಪ್ರಮಾಣ ಮತ್ತು ಪ್ರಭಾವ ಎಷ್ಟಿತ್ತು, ಅದರ 20 ಪಟ್ಟು ಶಕ್ತಿಯನ್ನ ಈ ಮಿಸೈಲ್ ದಾಳಿಯ ಮೂಲಕ ಉಂಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿನೇ ಮಿನಿಟ್ ಮ್ಯಾನ್ 3 ಮಿಸೈಲ್ ಪರೀಕ್ಷೆ ಇರಾನ್ಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾ ಇರೋದಷ್ಟೇ ಅಲ್ಲ, ಇರಾನಿನ ನೆರವಿಗೆ ಮತ್ಯಾವ ದೇಶ ಬಂದರೂ ಕೂಡ ನಾವು ಅವರ ವಿರುದ್ಧವೂ ದಾಳಿ ಮಾಡೋದಕ್ಕೆ ಈ ಖಂಡಾಂತರ ಕ್ಷಿಪಣಿಯನ್ನ ಬಳಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಅಮೆರಿಕ ಇಲ್ಲಿ ಕೊಡೋ ಪ್ರಯತ್ನ ಮಾಡ್ತಾ ಇದೆ. ಗೆಳೆಯರೆ, ಇತ್ತೀಚೆಗಷ್ಟೇ ಇರಾನ್ನ ಸೇನಾಧಿಕಾರಿಗಳು ಅಮೆರಿಕಾಗೆ ಧಮಕಿ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅಮೆರಿಕ ಮತ್ತು ಇಸ್ರೇಲ್ಗಳನ್ನ ನಾವು ಫೂಲ್ ಮಾಡ್ತಾ ಇದೀವಿ, ನಮ್ಮ ಏರ್ ಬೇಸ್ಗಳ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದೆ, ಆದ್ರೆ ಅಲ್ಲಿ ನಮ್ಮ ಯುದ್ಧ ವಿಮಾನಗಳಿಲ್ಲ, ಅಲ್ಲಿ ನಾವು ಯುದ್ಧ ವಿಮಾನಗಳ ಪೇಂಟಿಂಗ್ ಅನ್ನ ಮಾಡಿದೀವಿ, ಅಮೆರಿಕ ಇಸ್ರೇಲ್ಗಳು ಮೋಸ ಹೋಗ್ತಾ ಇವೆ ಅಂತ IRGCಯ ಕಮಾಂಡರ್ ಒಬ್ರು ಹೇಳಿದ್ರು. ಹಾಗೆ ಇರಾನಿನ ಆಯುಧಾಗಾರಗಳ ಮೇಲೆ, ಟನಲ್ಗಳ ಮೇಲೆ ಇಸ್ರೇಲ್ ದೊಡ್ಡ ಪ್ರಮಾಣದ
ಅಮೆರಿಕದ ದಾಳಿಗಳನ್ನ ಮಾಡ್ತಾ ಇದೆ. ಈ ದಾಳಿಗಳು ನಡೆಯುತ್ತವೆ ಅಂತ ನಮಗೆ ಗೊತ್ತಿತ್ತು, ಹೀಗಾಗಿ ಆ ಟನಲ್ಗಳನ್ನ ಖಾಲಿ ಮಾಡಿದೀವಿ, ನಮ್ಮ ಎಲ್ಲ ಆಯುಧಗಳನ್ನ ಬೇರೆ ಕಡೆಗೆ ಸಾಗಿಸಿದೀವಿ, ಅಲ್ಲಿಂದ ನಾವು ದಾಳಿಯನ್ನು ಮುಂದುವರಿಸ್ತೀವಿ ಅಂತ ಕೂಡ ಇರಾನ್ ಹೇಳ್ತು. ಅದರ ಜೊತೆಗೆ ಈಗ ನೀವು ನೋಡಿದ ಕ್ಷಿಪಣಿಗಳು ಏನೂ ಅಲ್ಲ, ನಮ್ಮ ಹತ್ರ 4ನೇ ತಲೆಮಾರಿನ ಕ್ಷಿಪಣಿಗಳಿವೆ, ಅವು ಹೊರ ಬಂದ್ರೆ ಇಸ್ರೇಲ್, ಅಮೆರಿಕ ಹಾಗೂ ಅವುಗಳ ಯಾವ ಮಿತ್ರ ದೇಶವೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಧಮಕಿಯನ್ನ ಕೂಡ ಇರಾನ್ ಕೊಟ್ಟಿತ್ತು. ಇದೆಲ್ಲವನ್ನ ಕೇಳಿದ ನಂತರ ಅಮೆರಿಕ ಸೈಲೆಂಟ್ ಆಗಿ ತನ್ನ ಮಿನಿಟ್ ಮ್ಯಾನ್ 3 ಮರುಪರೀಕ್ಷೆಯನ್ನ ಮಾಡಿದೆ ಮತ್ತು ಅದರ ಶಕ್ತಿ ಸಾಮರ್ಥ್ಯಗಳೇನು ಅನ್ನೋದನ್ನ ಇರಾನ್ಗೆ ಗೊತ್ತಾಗೋ ಹಾಗೆ ಮಾಡ್ತಾ ಇದೆ. ಗೆಳೆಯರೆ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ದಾಳಿ ಮಾಡಿದ ದಿನದಿಂದಲೂ ಕೂಡ ಕೇಳಿ ಬರ್ತಾ ಇರೋದು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಹೆಸರು. ಪರ್ಷಿಯನ್ ಗಲ್ಫ್ ಹಾಗೂ ಗಲ್ಫ್ ಆಫ್ ಒಮನ್ ಅನ್ನ ಸೇರಿಸುವ ಈ ಜಲಸಂಧಿ ಜಾಗತಿಕ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಪೂರೈಕೆಯ ಹೆಬ್ಬಾಗಿಲು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಸೊ ಇರಾನ್ ತನ್ನ ವಿರುದ್ಧ ಅಮೆರಿಕ ದಾಳಿ ಮಾಡಿದ್ದೇ ಆದ್ರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಮುಚ್ಚಿಬಿಡ್ತೀವಿ ಅಂತ ಬೆದರಿಕೆ ಒಡ್ತಾ ಇತ್ತು. ಈಗ ಅದೇ ಕೆಲಸವನ್ನ ಇರಾನ್ ಮಾಡೋದಕ್ಕೆ ಶುರು ಮಾಡಿದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಯಾವುದೇ ತೈಲ ಟ್ಯಾಂಕರ್ಗಳು ಹೋಗದ ಹಾಗೆ ಇರಾನ್ ಬೆದರಿಕೆ ಒಡ್ತಾ ಇದೆ. ಅಲ್ಲಿ ತೈಲವನ್ನ ತಗೊಂಡು ಹೋಗ್ತಾ ಇದ್ದ ಸುಮಾರು 10ಕ್ಕೂ ಹೆಚ್ಚು ಟ್ಯಾಂಕರ್ಗಳ ನಾವು ಹೊಡೆದು ಹಾಕಿದೀವಿ ಅಂತ ಕೂಡ ಇರಾನ್ ಹೇಳ್ಕೊಳ್ತಾ ಇದೆ. ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಮುಚ್ಚಿದ್ರೆ ಅಥವಾ ಅಲ್ಲಿ ತೈಲ ಹಡಗುಗಳ ಸಂಚಾರ ನಿಂತೋದ್ರೆ ಜಗತ್ತು ತೈಲ ಸಮಸ್ಯೆಗೆ ತುತ್ತಾಗುತ್ತೆ. ಅದರ ಒತ್ತಡ ಅಮೆರಿಕ ಮತ್ತು ಇಸ್ರೇಲ್ಗಳ ಮೇಲೆ ಬೀಳುತ್ತೆ. ಹೀಗಾಗಿ ಅಮೆರಿಕ ಇಲ್ಲಿ ಕೂಡ ಇರಾನಿನ ಬೆದರಿಕೆಯನ್ನ ನಿವಾರಿಸೋದಕ್ಕೆ ತನ್ನ ಸೆಂಟ್ರಲ್ ಕಮಾಂಡ್ಗೆ ಆದೇಶವನ್ನು ಕೊಟ್ಟಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ ಅರಬ್ ದೇಶಗಳು ಮತ್ತು ಇರಾನ್ ಇವೆಯಲ್ಲ, ಇವುಗಳ ನಡುವಿನ ಸ್ಪರ್ಧೆಗೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ಕೂಡ ಒಂದು ಪ್ರಮುಖ ಕಾರಣ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅರಬ್ ದೇಶಗಳ ಬಹುತೇಕ ತೈಲವನ್ನ ತಗೊಂಡು ಹೋಗುತ್ತೆ. ಹಾಗೆ ಇರಾಕ್ನ ತೈಲ ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಸ್ ನಿಂದಲೇ ಹೋಗಬೇಕು. ಇನ್ನು ಇರಾನ್ ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಗಡಿಯನ್ನಾಗಿ ಹೊಂದಿದೆ. ಅಷ್ಟೇ ಅಲ್ಲ, ಈ ಭಾಗ ಇದೆ ನೋಡಿ, ಇದನ್ನ ಪರ್ಷಿಯನ್ ಗಲ್ಫ್ ಅಂತ ಕೂಡ ಕರೀತಾರೆ. ಪರ್ಷಿಯಾ ಅನ್ನೋದು ಇರಾನ್ಗಿದ್ದ ಹಳೆಯ ಹೆಸರು, ಹೀಗಾಗಿ ಇದನ್ನ ಪರ್ಷಿಯನ್ ಗಲ್ಫ್ ಅಂತ ಇರಾನ್ ಕರ್ಕೊಳ್ಳುತ್ತೆ. ಇನ್ನು ಈ ಸಮುದ್ರಕ್ಕೆ ಅರೇಬಿಯನ್ ಸಿ ಅನ್ನೋ ಹೆಸರಿರೋದ್ರಿಂದ ಇದರ ಮೇಲಿನ ಆಧಿಪತ್ಯ ನಮಗೆ ಸೇರಬೇಕು ಅಂತ ಅರಬರು ಭಾವಿಸ್ತಾರೆ. ಈ ಸಂಘರ್ಷ ಕೂಡ ಇರಾನ್ ಮತ್ತು ಅರಬರ ನಡುವೆ ಇದೆ. ಹೀಗಾಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಯಾವುದೇ ಕಾರಣಕ್ಕೂ ಇರಾನ್ ತನ್ನ ಆಧಿಪತ್ಯವನ್ನ ಸಾಧಿಸಬಾರದು ಅನ್ನೋ ನಿಟ್ಟಲ್ಲಿ ಅಲ್ಲಿ ಇರಾನಿನ ಶಕ್ತಿಯನ್ನ ಕಡಿಮೆ ಮಾಡೋದಕ್ಕೆ ಅಮೆರಿಕ ತನ್ನ ಸೆಂಟ್ರಲ್ ಕಮಾಂಡ್ಗೆ ಆದೇಶವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಅಮೆರಿಕದ ಬ್ಯಾಂಕ್ಗಳ ಮೂಲಕ ಈ ಭಾಗದಲ್ಲಿ ಸಂಚರಿಸುವ ತೈಲ ಹಡಗುಗಳಿಗೆ ವಿಮೆ ಸೌಲಭ್ಯವನ್ನು ಕೂಡ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಈಗ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ಯುದ್ಧದ ಪ್ರಮುಖ ಕೇಂದ್ರ ಬಿಂದು ಆಗ್ತಾ ಇದೆ. ಇಲ್ಲಿ ಯಾವಾಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಹೊರಟು ಬಿಡ್ತೋ, ಈ ಸಮುದ್ರ ಮಾರ್ಗವನ್ನ ಕಾಪಾಡೋದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಕೂಡ ಇರಾನ್ನ ಮೇಲೆ ದಾಳಿಯನ್ನ ಶುರು ಮಾಡಿದ್ವು. ಹಾಗೆ ನೋಡಿದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಇರಾನಿನ IRGCಗೆ ಅತ್ಯಂತ ಪ್ರಬಲ ಮತ್ತು ಆಯಕಟ್ಟಿನ ಜಾಗವಾಗಿ ಕಾಣಿಸೋದು ಬಂದರ್ ಅಬ್ಬಾಸ್ ಅನ್ನೋ ಈ ಬಂದರು ನಗರ. ಇಲ್ಲಿಂದಲೇ IRGC ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತೆ. ಇಲ್ಲಿ IRGC ಫಸ್ಟ್ ನಾವೆಲ್ ಝೋನ್ ಇಟ್ಕೊಂಡಿದೆ. ಇದು ಸ್ಟ್ರೈಟ್ ಆಫ್ ಹಾರ್ಮೋಸ್ಗೆ ತುಂಬಾ ಹತ್ತಿರದಲ್ಲಿರೋದ್ರಿಂದ IRGC ಈ ನೆಲೆಯನ್ನ ಸಮುದ್ರದ ಮೇಲಿನ ಹಿಡಿತವನ್ನ ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಬಳಕೆ ಮಾಡ್ಕೊಳ್ತಾ ಇದೆ. ಹೀಗಾಗಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಈ ತೈಲ ಮಾರ್ಗಕ್ಕಾಗಿ ಈಗ ಬಂದರ್ ಅಬ್ಬಾಸ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡ್ತಾ ಇವೆ. ಕಳೆದ ಮಧ್ಯರಾತ್ರಿ ಮಿಸೈಲುಗಳ ಸುರಿಮಳೆ ಬಂದರ್ ಅಬ್ಬಾಸ್ ಮೇಲೆ ನಡೆದಿದೆ ಅನ್ನೋ ಮಾಹಿತಿಯನ್ನ ಇರಾನ್ ಕೊಡ್ತಾ ಇದೆ. ಹೀಗಾಗಿ ಅಲ್ಲಿ IRGCಯ ನಾವೆಲ್ ಝೋನ್ ಕೂಡ ಭಾಗಶಃ ಹಾನಿಗೀಡಾಗಿದ್ದು ಇದು ಇರಾನ್ಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ 700ಕ್ಕೂ ಹೆಚ್ಚು ತೈಲ ಹಡಗುಗಳು ನಿಂತಿರೋದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಹೀಗಾಗಿ ನಾವು ಇಸ್ರೇಲ್, ಅಮೆರಿಕ ಮತ್ತು ಯುರೋಪ್ಗೆ ಹೋಗೋ ಹಡಗುಗಳಿಗೆ ಮಾತ್ರ ನಿರ್ಬಂಧಗಳನ್ನ ವಿಧಿಸ್ತೀವಿ. ಇನ್ಯಾವುದೇ ದೇಶಕ್ಕೆ ನಮ್ಮ ನಿರ್ಬಂಧ ಇಲ್ಲ. ಆ ಹಡಗುಗಳು ಸಲೀಸಾಗಿ ಆಯಾ ದೇಶಗಳಿಗೆ ತಲುಪಬಹುದು. ತೈಲವನ್ನ ತಗೊಂಡು ಹೋಗೋದಿಕ್ಕೆ ಕೂಡ ನಾವು ಯಾವ ಸಮಸ್ಯೆಯನ್ನು ಮಾಡೋದಿಲ್ಲ ಅಂತ ಇರಾನ್ ಹೇಳಿದೆ. ಈ ಹಿಂದೆ ಕೇವಲ ಚೈನಾದ ಹಡಗುಗಳಿಗೆ ಮಾತ್ರ ನಾವಿಲ್ಲಿ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ದ ಇರಾನ್ ಈಗ ಅಮೆರಿಕ, ಇಸ್ರೇಲ್ ಹಾಗೂ ಯುರೋಪಿಯನ್ ದೇಶಗಳು ಅಂದ್ರೆ ಯಾವ ದೇಶಗಳು ಅಮೆರಿಕ, ಇಸ್ರೇಲ್ಗೆ ಬೆಂಬಲವನ್ನ ಕೊಡ್ತಾ ಇವೆಯೋ ಆ ದೇಶಗಳನ್ನ ಹೊರತುಪಡಿಸಿದ್ರೆ ಮಿಕ್ಕ ಯಾವ ದೇಶದ ಹಡಗಿನ ಸಂಚಾರಕ್ಕೂ ನಾವು ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ ಅಂತ ಹೇಳಿದೆ. ಈ ಮೂಲಕ ಸ್ವಲ್ಪ ಮಟ್ಟಿಗೆ ಇರಾನ್ ಇಲ್ಲಿ ಹಿಂದೆ ಸರಿದಂತೆ ಕಾಣ್ತಾ ಇದೆ. ಗೆಳೆಯರೆ, ಯಾಕೆ ಹೀಗೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದರೆ IRGCಯ ಈ ಫಸ್ಟ್ ನಾವೆಲ್ ಝೋನ್ ಇರೋ ಪ್ರದೇಶದ ಬಗ್ಗೆ ನಾವು ತಿಳ್ಕೋಬೇಕು. ಈಗ ದಾಳಿ ಆಗಿದೆ ಅಂತ ಹೇಳ್ತಾ ಇರುವ ಬಂದರ್ ಈ ಬಹೋನರ್ ಇದೆಯಲ್ಲ,
ಇದು ಬಂದರ್ ಅಬ್ಬಾಸ್ನ ವ್ಯಾಪ್ತಿಯಲ್ಲಿ ಬರುತ್ತೆ. ಬಂದರ್ ಅಬ್ಬಾಸ್ ಅಂದ್ರೆ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದು ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಪಕ್ಕದಲ್ಲೇ ಇರೋ ಈ ಬಂದರ್ ಅಬ್ಬಾಸ್ ಇರಾನಿನ ಹಾರ್ಮೋಜ್ಗನ್ ಪ್ರಾಂತ್ಯದ ರಾಜಧಾನಿ ಕೂಡ ಆಗಿದೆ. ಇದು ಇರಾನಿನ 31 ಪ್ರಾವಿನ್ಸ್ ಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಇನ್ನು ಇರಾನಿನ ಅತಿ ಮುಖ್ಯ ವಾಣಿಜ್ಯ ಬಂದರು ಅನ್ನೋ ಖ್ಯಾತಿಗೆ ಕೂಡ ಈ ಬಂದರ್ ಅಬ್ಬಾಸ್ ಪಾತ್ರ ಆಗ್ತಾ ಇದೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದರ್ ಅಬ್ಬಾಸ್. ಇಲ್ಲಿಂದ ಸುಮಾರು ಒಂದು 500 ಕಿಲೋಮೀಟರ್ಗಳ ದೂರದಲ್ಲಿ ಭಾರತ ಅಭಿವೃದ್ಧಿಪಡಿಸಿರುವ ಚಾಬಹಾರ್ ಬಂದರನ್ನ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಚಾಬಹಾರ್ನ ನಂತರ ಇರೋದು ಬಂದರ್ ಅಬ್ಬಾಸ್. ಇದನ್ನ ಕ್ರ್ಯಾಬ್ ಪೋರ್ಟ್ ಅಂತ ಕೂಡ ಕರೀತಾರೆ. ಈ ಭಾಗದಲ್ಲಿ ಸಿಗುವ ಸಮುದ್ರ ಏಡಿ ತುಂಬಾನೇ ವಿಶಿಷ್ಟವಾಗಿದ್ದು ಜಾಗತಿಕವಾಗಿ ಅದಕ್ಕೆ ಸಾಕಷ್ಟು ಬೇಡಿಕೆ ಕೂಡ ಇದೆ. ಸೊ ಬಂದರ್ ಅಬ್ಬಾಸನ ಕ್ರ್ಯಾಬ್ ಪೋರ್ಟ್ ಅನ್ನೋ ನಿಕ್ ನೇಮ್ ಇಂದ ಕೂಡ ಕರೀತಾರೆ. 2016ರ ಜನಗಣತಿಯ ಪ್ರಕಾರ ಬಂದರ್ ಅಬ್ಬಾಸ್ ಅಲ್ಲಿ 5.26 ಲಕ್ಷ ಜನ ಇದ್ರು. ಇನ್ನು ಇದು ಇರಾನಿನ ತೈಲ ಸಾಗಾಣಿಕೆಗೆ ಅತ್ಯಂತ ಮಹತ್ವದ ಸ್ಥಳ ಅನ್ನಿಸ್ಕೊಳ್ಳುತ್ತೆ. ಈ ನಗರ ಸಮುದ್ರ ಮಟ್ಟದಿಂದ ಕೇವಲ 9 ಮೀಟರ್ ಎತ್ತರದಲ್ಲಿದ್ದು ಇಲ್ಲಿ ಇರಾನಿನ ಅತಿ ದೊಡ್ಡ ಕಂಟೈನರ್ ಟರ್ಮಿನಲ್ ಶಾಹಿದ್ ರಜಾಯಿ ಪೋರ್ಟ್ ಕೂಡ ಇದೆ. ಹಣ್ಣುಗಳು, ಡ್ರೈ ಫ್ರೂಟ್ಸ್, ಮೀನುಗಾರಿಕಾ ಉತ್ಪನ್ನಗಳು, ಖನಿಜಗಳು ಇಲ್ಲಿಂದ ರಫ್ತಾಗತ್ವೆ. ಹಾಗೆ ಈ ಬಂದರ್ ಅಬ್ಬಾಸ್ ಮೂಲಕವೇ ಚೈನಾ ಈ ಭಾಗದಿಂದ ತಾನು ಖರೀದಿ ಮಾಡುವ ತೈಲವನ್ನ ತನ್ನ ದೇಶಕ್ಕೆ ರೈಲು ಮಾರ್ಗದ ಮೂಲಕ ಸಾಗಾಟ ಮಾಡಬೇಕು ಅಂತ ಬಯಸಿತ್ತು. ಈಗ ಇರಾನಿನ ತೈಲವನ್ನ ಚೈನಾ ರೈಲು ಮಾರ್ಗದ ಮೂಲಕ ತಗೊಂಡು ಹೋಗೋದಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ. ಹಾಗೆ ಅರಬ್ ದೇಶಗಳ ತೈಲವನ್ನ ಕೂಡ ಬಂದರ್ ಅಬ್ಬಾಸ್ಗೆ ಸಾಗಿಸಿ ಅಲ್ಲಿಂದ ನೇರವಾಗಿ ಚೈನಾಗೆ ತೈಲ ಸಾಗಾಟ ಮಾಡ್ಕೋಬೇಕು ಅನ್ನೋದು ಚೈನಾದ ಐಡಿಯಾ ಆಗಿತ್ತು. ಆದ್ರೆ ಇರಾನ್ ಹಾಗೂ ಸೌದಿ ಅರೇಬಿಯಾಗಳ ನಡುವಿನ ಒಪ್ಪಂದ ಹಾಗೂ ಮೈತ್ರಿ ಸಫಲವಾಗದ ಕಾರಣ ಚೈನಾದ ಈ ಐಡಿಯಾ ಅಲ್ಲಿಗೆ ನಿಂತೋಯ್ತು. ಈ ಬಂದರ್ ಅಬ್ಬಾಸ್ ಕುರಿತಾದ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲೊಂದು ಹಿಂದೂ ದೇವಾಲಯ ಕೂಡ ಇದೆ. 1892ರಲ್ಲಿ ಅಂದ್ರೆ ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ದ ಕಾಲದಲ್ಲಿ ಈ ಬಂದರ್ ಅಬ್ಬಾಸ್ ಸಮೀಪ ಒಂದು ವಿಷ್ಣು ದೇವಾಲಯವನ್ನ ಅಲ್ಲಿದ್ದ ಹಿಂದೂಗಳು ಕಟ್ಟಿದ್ರು ಅಂತ ಹೇಳಲಾಗುತ್ತೆ. ಅದಕ್ಕೆ ಅವತ್ತಿನ ಇರಾನಿನ ರಾಜ ಸಹಾಯವನ್ನ ಕೂಡ ಮಾಡ್ದ ಅಂತ ಹೇಳ್ತಾರೆ. ಸಹಾಯ ಅಂದ್ರೆ ಅಲ್ಲೊಂದು ಹಿಂದೂ ದೇವಾಲಯವನ್ನ ಕಟ್ಕೊಳ್ಳೋದಿಕ್ಕೆ ಅವನು ಅಲ್ಲಿನ ಹಿಂದೂಗಳಿಗೆ ಅನುಮತಿಯನ್ನ ಕೊಟ್ಟಿದ್ದ. ಹೀಗಾಗಿ ಅಲ್ಲೊಂದು ವಿಷ್ಣು ದೇವಾಲಯ ತಲೆ ಎತ್ತಿ ನಿಂತ್ಕೊಳ್ತು. ಹೀಗೆ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿದ್ದು ಆರ್ಥಿಕವಾಗಿ ಕೂಡ ಇರಾನಿಗೆ ಸಾಕಷ್ಟು ನೆರವನ್ನ ಕೊಡ್ತಾ ಇರೋ ಈ ಬಂದರ್ ಅಬ್ಬಾಸ್ ಅಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ತನ್ನ ನೌಕಾಪಡೆಯನ್ನು ಕೂಡ ಇಟ್ಕೊಂಡಿದೆ. ಆ ನೌಕಾಪಡೆಯನ್ನ IRGC ನಿರ್ವಹಿಸುತ್ತೆ. ಈಗ ಆ ನಾವೆಲ್ ಫ್ಲೀಟ್ ಇರುವ ಬಂದರ್ ಇ ಬಹನಾರ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ದಾಳಿ ನಡೆಸಿವೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಇರಾನ್ನ ಹಿಡಿತವನ್ನು ತಪ್ಪಿಸೋ ಪ್ರಯತ್ನಗಳನ್ನ ಈ ಮೂಲಕ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ದಾಳಿಗಳಾದರೂ ಎಷ್ಟರ ಮಟ್ಟಿಗೆ ನಷ್ಟ ಸಂಭವಿಸಿದೆ ಅನ್ನೋದನ್ನ ಇರಾನ್ ಇದುವರೆಗೆ ಹೇಳಿಲ್ಲ. ಹಾಗೆ ಮಿತ್ರ ಪಡೆಗಳು ಕೂಡ ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಿಕ್ಕೆ ಹೋಗ್ತಾ ಇಲ್ಲ. ಇರಾನ್ ದಾಳಿ ಆಗಿದೆ ಅನ್ನೋದನ್ನ ಒಪ್ಪಿಕೊಳ್ತಾ ಇದೆ. ಹೀಗೆ ಬಂದರ್ ಅಬ್ಬಾಸ್ ಅನ್ನ ಅಮೆರಿಕ ಪಡೆಗಳು ಗುರಿಯಾಗಿಸಿಕೊಂಡಿದ್ರೆ ಇಸ್ರೇಲ್ ಇರಾನಿನ ಒಳಗಿನ ಪ್ರದೇಶಗಳನ್ನ ಗುರಿ ಮಾಡಿಕೊಂಡು ದಾಳಿ ಮಾಡ್ತಾ ಇದೆ. ಇದರ ಜೊತೆ ಈಗಾಗಲೇ ಇರಾನಿನ ಸುಮಾರು 2000ಕ್ಕೂ ಅಧಿಕ ಗುರಿಗಳನ್ನ ನಾವು ಸ್ಟ್ರೈಕ್ ಮಾಡಿದೀವಿ ಅಂತ ಸೆಂಟ್ಕಾಮ್ನ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಇದರ ನಡುವೆ ಇಸ್ರೇಲ್ ತನ್ನ ಬೇಹುಗಾರಿಕಾ ಮಾಹಿತಿಯನ್ನ ಆಧರಿಸಿ ದಾಳಿಗಳನ್ನ ಸಂಘಟಿಸ್ತಾ ಇದೆ. ಇಸ್ಫಹಾನ್ ಪ್ರಾಂತ್ಯದಲ್ಲಿ ಇರಾನ್ ಇಟ್ಟಿರುವ ಮಿಸೈಲ್ ಲಾಂಚಿಂಗ್ ಸೈಟ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಅಲ್ಲಿ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಮಿಸೈಲ್ಗಳನ್ನ ಹಾರಿಸೋದಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇತ್ತಂತೆ. ಆ ಪ್ರದೇಶದ ಮೇಲೆ ಇಸ್ರೇಲ್ ದಾಳಿ ಮಾಡಿರೋದು ಇರಾನಿನ ಸಾಕಷ್ಟು ಮಿಸೈಲುಗಳು ಹಾಗೂ ಮಿಸೈಲ್ ಲಾಂಚರ್ಗಳು ನಾಶ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೋಮ್ ಪ್ರದೇಶದಲ್ಲಿ ಕೂಡ ಇಸ್ರೇಲ್ ಇದೇ ಕೆಲಸವನ್ನು ಮಾಡಿದೆ. ಇರಾನಿನ ಮಿಸೈಲ್ ಲಾಂಚರ್ಗಳನ್ನ ಅಲ್ಲೂ ಹೊಡೆದು ಹಾಕಿದೆ. ಈ ಕೋಮ್ ಅನ್ನೋದು ಇರಾನಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳನ್ನ ಹೊಂದಿರುವ ನಗರ ಅಂತ ಕರೆಸ್ಕೊಳ್ಳುತ್ತೆ. ಹಾಗೇನೇ ಇದನ್ನ ಶೈಕ್ಷಣಿಕ ನಗರಿ ಅಂತ ಕೂಡ ಇರಾನ್ ಹೇಳ್ಕೊಳ್ಳುತ್ತೆ. ಬೇರೆ ಬೇರೆ ದೇಶಗಳಿಂದ ಬರೋ ವಿದ್ಯಾರ್ಥಿಗಳು ಇಲ್ಲಿ ಇಸ್ಲಾಮಿಕ್ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಅದರಲ್ಲೂ ಶಿಯಾ ಥಿಯಾಲಜಿಯನ್ನ ಬೋಧಿಸುವ ಸಾಕಷ್ಟು ದೊಡ್ಡ ದೊಡ್ಡ ಮದರಸಾಗಳಿವೆ. ಇಲ್ಲಿ ಸಾಕಷ್ಟು ಶಿಯಾ ಇಸ್ಲಾಂ ಪಂಡಿತರು ಇದ್ದಾರೆ. ನಿಮಗೆ ಗೊತ್ತಿರಲಿ, ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡುವ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಇದೆಯಲ್ಲ, ಅದರ ಕೇಂದ್ರ ಕಚೇರಿ ಇರೋದು ಕೂಡ ಇದೇ ಕೋಮ್ ನಗರದಲ್ಲಿ. ಇನ್ನು ಇಲ್ಲಿ ಮೆಡಿಕಲ್ ಕಾಲೇಜುಗಳು ಕೂಡ ಇವೆ. ಜಗತ್ತಿನ ನಾನಾ ಭಾಗಗಳಿಂದ, ಏಷ್ಯಾದ ಒಂದಷ್ಟು ದೇಶಗಳಿಂದ ವೈದ್ಯಕೀಯ ಅಭ್ಯಾಸಕ್ಕಾಗಿ ಇರಾನ್ಗೆ ಹೋಗೋ ವಿದ್ಯಾರ್ಥಿಗಳಿದಾರಲ್ಲ, ಅವರು ಇದೇ ಕೋಮ್ ನಗರಕ್ಕೆ ಬರ್ತಾರೆ. ಇಲ್ಲಿ ಭಾರತದಿಂದ, ಅದರಲ್ಲೂ ಹೈದರಾಬಾದ್ನಿಂದ ಹೋದ 1800 ವಿದ್ಯಾರ್ಥಿಗಳು ಈಗ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗೆ ಕೆಲ ಕಾಶ್ಮೀರಿ ವಿದ್ಯಾರ್ಥಿಗಳು ಕೂಡ ಕೋಮ್ ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋದವರಿದ್ದಾರೆ. ಅವರೆಲ್ಲ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಅಲ್ಲಿಂದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರೋದಕ್ಕೆ ಭಾರತದ ಸರ್ಕಾರ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಈ ಹಿಂದೆ ಅಂದ್ರೆ 12 ದಿನಗಳ ಯುದ್ಧ ಸಂಭವಿಸಿದಾಗ ಭಾರತ ಅಲ್ಲಿದ್ದ ವಿದ್ಯಾರ್ಥಿಗಳನ್ನ
ತಕ್ಷಣ ವಾಪಸ್ ಕರ್ಕೊಂಡು ಬಂತು. ಹಾಗೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಈಗ ಯುದ್ಧ ಸಂಭವಿಸುವ ವಾತಾವರಣ ನಿರ್ಮಾಣವಾದ ಕೂಡಲೇ ಅಲ್ಲಿರೋ ಎಲ್ಲ ಭಾರತೀಯ ವಿದ್ಯಾರ್ಥಿಗಳು ಪ್ರವಾಸಕ್ಕಾಗಿ ಇರಾನ್ಗೆ ಹೋದವರಿಗೆ ಕೂಡ ತಕ್ಷಣ ವಾಪಸ್ಸು ಬಂದು ಬಿಡಿ ಅಂತ ಹೇಳಲಾಯಿತು. ಆದರೆ ಸಾಕಷ್ಟು ಜನ ಭಾರತ ಸರ್ಕಾರದ ಈ ಮಾತುಗಳನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವರು ಇರಾನ್ನಲ್ಲೇ ಉಳ್ಕೊಂಡ್ರು. ಅದರ ಪರಿಣಾಮವನ್ನ ಅವರಲ್ಲೀಗ ಅನುಭವಿಸಬೇಕಾಗಿ ಬರ್ತಾ ಇದೆ. ಹಾಗಂತ ಭಾರತೀಯರನ್ನ ಹಾಗೆ ಬಿಟ್ಟು ಬಿಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಸರ್ಕಾರ ಅವರನ್ನ ಕ್ಷೇಮವಾಗಿ ಕರ್ಕೊಂಡು ಬರೋದಕ್ಕೆ ಅಥವಾ ಅಲ್ಲೇ ಅವರನ್ನ ಕ್ಷೇಮವಾಗಿ ಇಡೋದಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿದೆ. ಹೀಗೆ ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕಾಗಳು ಒಂದರ ಹಿಂದೊಂದರಂತೆ ಸ್ಟ್ರೈಕ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಇರಾನ್ ಕೂಡ ಅಬ್ಬರಿಸ್ತಾ ಇದೆ. ನಾವೀ ಬಾರಿ ಇಸ್ರೇಲಿನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ಟಾರ್ಗೆಟ್ ಮಾಡ್ಕೊಳ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಲ್ಲಿ ಇರಾನ್ನ ಟಾರ್ಗೆಟ್ ಆಗ್ತಾ ಇರೋದು ಇಸ್ರೇಲಿನ ಡೈಮೋನ್ ನ್ಯೂಕ್ಲಿಯರ್ ಫೆಸಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಇಸ್ರೇಲ್ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ. ಗೆಳೆಯರೆ, ಈ ಡೈಮೋನಾ ರಿಯಾಕ್ಟರ್ ಅನ್ನ ಇಸ್ರೇಲ್ 1958ರಲ್ಲಿ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಈ ಹೆವಿ ವಾಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ 1962ರಿಂದ 65ರ ನಡುವೆ ಆಕ್ಟಿವ್ ಆಗಿತ್ತು. ಇದನ್ನು ಮೊದಲಿಗೆ ವಿದ್ಯುತ್ ಉತ್ಪಾದನೆಗಾಗಿ ಇಸ್ರೇಲ್ ಸ್ಥಾಪಿಸಿಕೊಂಡಿದೆ ಅಂತ ಹೇಳಲಾಯಿತು. ಆದರೆ 1967ರ ಹೊತ್ತಿಗೆ ಡೈಮೋನಾ ರಿಯಾಕ್ಟರ್ ಅಲ್ಲಿ ಇಸ್ರೇಲ್ ನ್ಯೂಕ್ಲಿಯರ್ ಬಾಂಬುಗಳಿಗೆ ಬೇಕಾಗುವ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಅನ್ನೋ ವರದಿಗಳು ಬಂದವು. ಇಲ್ಲಿ ಯುರೇನಿಯಂ ಅನ್ನ 80%ಕ್ಕಿಂತಲೂ ಹೆಚ್ಚು ಸಂಸ್ಕರಿಸುವ ಕೆಲಸ ನಡೀತು. ಹಾಗೆ ಸುಮಾರು 80ರಿಂದ 400ರಷ್ಟು ನ್ಯೂಕ್ಲಿಯರ್ ಬಾಂಬುಗಳನ್ನು ಕೂಡ ಇಸ್ರೇಲ್ ಸಿದ್ಧ ಮಾಡಿಟ್ಟುಕೊಳ್ತು ಅಂತ ಜಗತ್ತಿಗೆ ಒಂದು ಅನುಮಾನ ಇದೆ. ಇದು ನಾಗರಿಕ ಪರಮಾಣು ಸ್ಥಾವರ ಅಂತ ಇಸ್ರೇಲ್ ಹೇಳುತ್ತಾದ್ರೂ ಇದು ಇಸ್ರೇಲಿನ ಯಾವುದೇ ಪವರ್ ಗ್ರಿಡ್ಗೆ ವಿದ್ಯುತ್ ಸರಬರಾಜು ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಸೊ ಇಸ್ರೇಲಿನ ನ್ಯೂಕ್ಲಿಯರ್ ಫೆಸಿಲಿಟಿ ಅಂದ್ರೆ ಅವರ ಅಣ್ವಸ್ತ್ರ ತಯಾರಿಕಾ ಘಟಕವನ್ನ ಇರಾನ್ ಟಾರ್ಗೆಟ್ ಮಾಡ್ಕೊಳ್ಳೋದಾಗಿ ಅಬ್ಬರಿಸ್ತಾ ಇದೆ. ಅಕಸ್ಮಾತ್ ಈ ಅಣುಸ್ಥಾವರದ ಮೇಲೆ ಮಿಸೈಲ್ ದಾಳಿ ಮಾಡೋದ್ರಲ್ಲಿ ಇರಾನ್ ಯಶಸ್ವಿ ಆದ್ರೆ ಅದು ಇಸ್ರೇಲಿಗೆ ದೊಡ್ಡ ಪ್ರಮಾಣದ ಸಮಸ್ಯೆಯನ್ನ ತಂದೊಡ್ಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತುಗಳಿಲ್ಲ. ಇನ್ನು ಇರಾನ್ನಲ್ಲಿ ಕುರ್ದ್ ಜನಾಂಗ ಹೆಚ್ಚಾಗಿರುವ ಪ್ರದೇಶಗಳ ಗಡಿಗಳೇನಿವೆ ಆ ಗಡಿಗಳಲ್ಲಿನ ಇರಾನಿನ ಸೇನಾ ಪಡೆಗಳು ಹಾಗೂ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ಬಾಂಬಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ವು. ಈ ಮೂಲಕ ಕುರ್ದ್ ಪಡೆಗಳಿಗೆ ಇರಾನ್ನ ಒಳಗೆ ಬರೋದಕ್ಕೆ ಅವಕಾಶ ಮಾಡಿಕೊಡೋ ಪ್ರಯತ್ನವನ್ನ ಇಸ್ರೇಲ್ ಮಾಡಿತ್ತು. ಅದರ ಪರಿಣಾಮ ಅನ್ನೋ ಹಾಗೆ ಇರಾನ್ ಈಗ ಕುರ್ದರ ಮೇಲೆ ದಾಳಿಯನ್ನ ಆರಂಭ ಮಾಡಿದೆ. ಗೆಳೆಯರೆ, ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕುರ್ದರ ಬಗ್ಗೆ ಹೇಳಿದ್ದೆ. ಇರಾನ್ ಅನ್ನ ಭೂಮಾರ್ಗದ ಮೂಲಕ ಆಕ್ರಮಿಸಿಕೊಳ್ಳೋದಕ್ಕೆ ಅಮೆರಿಕ ಈ ಕುರ್ದ್ ಪಡೆಗಳಿಗೆ ಆಹ್ವಾನ ಕೊಟ್ಟಿದೆ. ಹಾಗೆ ಅವರಿಗೆ ಏರ್ ಸ್ಟ್ರೈಕ್ಗಳ ಮೂಲಕ ದಾರಿಯನ್ನ ಕ್ಲಿಯರ್ ಮಾಡಿಕೊಡೋ ಪ್ರಯತ್ನವನ್ನ ಕೂಡ ಅಮೆರಿಕನ್ ಪಡೆಗಳು ಆರಂಭ ಮಾಡಿವೆ. ಈ ವಿಷಯ ಗೊತ್ತಾದ ಕೂಡಲೇ IRGC ಕುರ್ದ್ ಪಡೆಗಳನ್ನ ಗುರಿಯಾಗಿಸಿಕೊಂಡು ಅವರ ನೆಲೆಗಳ ಮೇಲೆ ಮಿಸೈಲ್ ಹಾಗೂ ಡ್ರೋನ್ ದಾಳಿಗಳನ್ನ ಆರಂಭ ಮಾಡಿದೆ. ಈ ಬಗ್ಗೆ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸ್ತಾ ಇವೆ. ಹಾಗೆ ಕುರ್ದ್ ಪಡೆಗಳು ಕೂಡ ಇರಾನಿನ ವಿರುದ್ಧ ದಾಳಿಯನ್ನು ಪ್ರಾರಂಭ ಮಾಡೋದಕ್ಕೆ ಸಜ್ಜಾಗಿವೆ. ಈ ಬಗ್ಗೆ ಮಾಧ್ಯಮಗಳು ಮಾಹಿತಿಯನ್ನು ಬಿತ್ತರಿಸೋದಕ್ಕೆ ಶುರು ಮಾಡಿವೆ. ಇಲ್ಲಿ ಕುರ್ದರ ಮೇಲೆ ಇರಾನ್ ಈಗಾಗಲೇ ಆಕ್ರಮಣ ಮಾಡೋದಕ್ಕೆ ಶುರು ಮಾಡಿರುವುದನ್ನು ನೋಡ್ತಾ ಇದ್ರೆ ಅಮೆರಿಕ ಮತ್ತು ಇಸ್ರೇಲ್ಗಳ ಪ್ಲಾನು ಇಲ್ಲಿ ಭಾಗಶಃ ಯಶಸ್ಸನ್ನ ಕಾಣ್ತಾ ಇದೆ ಅಂತ ಅನ್ಸೋದಕ್ಕೆ ಶುರು ಮಾಡಿದೆ. ಇರಾನ್ ತಾನೇ ಮೊದಲು ದಾಳಿ ಮಾಡೋ ಮೂಲಕ ಕುರ್ದರನ್ನ ಪ್ರವೋಕ್ ಮಾಡಿ ಅವರು IRGC ಪಡೆಗಳ ಮೇಲೆ ದಾಳಿ ಮಾಡೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇರುವ ಹಾಗೆ ಕಾಣ್ತಾ ಇದೆ. ಗೆಳೆಯರೆ, ಇತ್ತೀಚೆಗೆ ಫೇಸ್ಬುಕ್ ಒಂದರಲ್ಲಿ IRGC ಪಡೆಗಳ ಬಗ್ಗೆ ಒಂದು ಲೇಖನವನ್ನು ಓದಿದೆ. ಆ ರಕ್ಕಸ ಪಡೆಗಳು ದಾಳಿಗಿಳಿದರೆ ಅರಬ್ನ ನೆಲ ಏನಾಗುತ್ತೆ ಅನ್ನೋ ಅರ್ಥದಲ್ಲಿ ಪಾಪ ಯಾರು ಅದನ್ನ ಬರೆದಿದ್ರು. ನಿಜ, IRGC ಪಡೆಗಳು ರಕ್ಕಸ ಪಡೆಗಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಆ ರಕ್ಕಸತನವನ್ನ ಪ್ರದರ್ಶಿಸೋದಿಕ್ಕೆ ಅಮೆರಿಕ ಅವರಿಗೆ ದೊಡ್ಡ ಮಟ್ಟದ ಅವಕಾಶವನ್ನ ಕೊಡ್ತಾ ಇಲ್ಲ. ಒಂದು ಕಡೆ ಏರ್ ಸ್ಟ್ರೈಕ್ಗಳ ಮೂಲಕ ಇರಾನ್ ಅನ್ನ ಧ್ವಂಸ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಇರಾನ್ನಲ್ಲಿ IRGC ಅಷ್ಟೇ ರಕ್ಕಸ ಪಡೆಗಳು ಅನ್ನಿಸಿಕೊಳ್ಳುವ ಕುರ್ದರನ್ನ ಕೂಡ ಇರಾನ್ ರೆಜಿಮ್ ವಿರುದ್ಧ ಅಮೆರಿಕ ಎತ್ತಿಕಟ್ಟಿದೆ. ಇದು ಮುಂದಿನ ದಿನಗಳಲ್ಲಿ ಇರಾನ್ನಲ್ಲಿ ಮತ್ತೊಂದು ರಣರಂಗವನ್ನ ಸೃಷ್ಟಿ ಮಾಡಿದ್ರೆ ಅಚ್ಚರಿ ಪಡಬೇಕಿಲ್ಲ. ಒಟ್ಟಾರೆ ಈ ದಾಳಿಗಳು ಅರಬ್ ನೆಲವನ್ನ ಇನ್ನಷ್ಟು ದಿನಗಳ ಕಾಲ ಸಂಘರ್ಷದ ಗೂಡಾಗಿ ಮಾಡುತ್ತವೆ ಅನ್ನಿಸ್ತಾ ಇದೆ. ಇದು ಗೆಳೆಯರೆ, ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ನಡೀತಿರೋ ರೋಚಕ ಕದನದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.